ಅಲ್ಲೂ ಅಷ್ಟೇ ಏನೂ ಸಿಗಲಿಲ್ಲ ಶಾಪಲ್ಲಿ. ಸೊ ಅದಕ್ಕೆ ನಾವು ಸಚಿನವರು ಡಿಸೈಡ್ ಮಾಡಿ ಒಂದೇ ಸತಿ ಮಧ್ಯಾಹ್ನ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಸರಿ ಬನ್ನಿ ಡೈರೆಕ್ಟಾಗಿ ಇವಾಗ ಇದು ಕುದುರೆಕುಟ್ಟೆಗೆ ಹೋಗೋಣ, ಅಲ್ಲಿ ಲಂಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಹೇಗಾಗುತ್ತೆ ಹಾಗೆ. ಇವಾಗ ಹೆಂಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಸಚಿನ್ ಅವ್ರು ಬರಬೇಕು. ಈ ವಾಸ್ ಬಂದರು ಹೋಗ್ತಾ ಹಂಗೆ 40 ಕಿಲೋಮೀಟರು. ಇಲ್ಲಾಂದರೆ ಏನು ಮಾಡೋಣ, ಕರೈಕುಡಿ ಅಲ್ಲಿ ಹೊಡೆದ್ಬಿಡ್ತೀವಿ. ಅದೇ ರೀ, ಇದು ಕರೈಕುಡಿ ಅಂತ ಇದೆ, ಡೈರೆಕ್ಟಾಗಿ ಅಲ್ಲೇ ಹೋಗಿ ಲಂಚ್ ಮಾಡೋಣ. ಹೌದು, ಓವರ್ಟೇಕ್ ಮಾಡೋಕ್ಕೂ ತುಂಬ ಭಯ. ಯಾಕೆ ಹೇಳಿ, ಇವಾಗ ಹೋಗ್ತಾ ಇದ್ದೀವಲ್ವಾ, ಒಂದು ಲೈನಲ್ಲಿ ಹೋಗ್ತಾ ಇದ್ದರೆ ಆಪೋಸಿಟ್ ಅವ್ರು 2 ಲೈನಲ್ಲಿ ಬರ್ತಾ ಇರ್ತಾರೆ. ಆ್ಯಕ್ಚುಲಿ 2 ಲೈನ್ ಇರೋದಿಲ್ಲಿ, ಆ 2 ಲೈನಲ್ಲೂ ಬರ್ತಾ ಇರ್ತಾರೆ. ಮೈ ಮೇಲೆ ಬಂದು ಹೋಗೋ ಥರ ಆಗುತ್ತೆ ಅದೆಲ್ಲ. ನೋಡಿ ಬಂದೇ ಆಗುತ್ತೆ. ನೋಡಿ ನಿಮ್ಗೆ ಕಾಣಿಸ್ತಿದ್ಯಾ, ಕಾರೊಂದು ಬರ್ತಾ ಇದ್ದಾನೆ ನೋಡಿ, ಬಂದ. ಇದನ್ನೇ ನಾನು ಜಸ್ಟ್ ನಿಮ್ಗೆ ಹೇಳಿದ್ನಲ್ಲ, ದಿಸ್ ಇಸ್ ದ ಎಕ್ಸಾಂಪಲ್. ನೋಡಿ ಈ ಥರ ನಿನ್ನೆ ಎಷ್ಟು ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟಿದ್ದೀವಿ ಅಂದರೆ ಬೇಜಾನ್. ನೋಡಿದ್ರಾ ಇಂಥವೇ ಎಲ್ಲ. ಆದಷ್ಟು ಕೇರ್ಫುಲ್ಲಾಗಿ ಓಡಿಸ್ಬೇಕು. ಎಸ್ ಇಂಟು ಇಷ್ಟೊತ್ತು. ಹಾಂ, ಇಷ್ಟೊತ್ತು ಒಂದು ಡ್ರೋನ್ ಶಾಟ್ ತೊಗೊಂಡ್ವಿ. ಈಗ ಒಂದೇ ಒಂದು ಕ್ಲಿಪ್ ತೊಗೊಳೋದಕ್ಕೆ 17 ನಿಮಿಷ ಆಯಿತು. ಈಗ ಫಸ್ಟು ಹೋಗಿ ಎಲ್ಲಾದರೂ ನಿಲ್ಲಿಸಿ ಊಟ ಮಾಡಿ ಮುಂದೆ ಡೈರೆಕ್ಟ್ ರಾಮೇಶ್ವರಂ. ಇಲ್ಲೇ ಕರೈಕುಡಿ ದಾಟಿ ಮುಂದೆ ಬಂದಮೇಲೆ ಲೆಫ್ಟ್ ಸೈಡಲ್ಲಿ ಒಂದು ಹೋಟ್ಲು ಕಾಣಿಸ್ತು. ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಊಟ ಮಾಡಿ ಹಾಗೆ ನೆಕ್ಸ್ಟ್ ಊಟ ಮಾಡಬೇಕು ರೀ. ಊಟ ಮಾಡಿ ಇನ್ನೇನು ಊಟ ಅಲ್ವಾ, ಊಟ ಮಾಡಿ. ಇದು ನೋಡಿ, ಇಲ್ಲಿ ಕಾಣಿಸ್ತಿದೆಯಲ್ವಾ ನಿಮಗೆ, ಈ ಬೋಟ್ ಏನಾದರೂ ಕ್ರಾಸ್ ಆಗಬೇಕಂದ್ರೆ ಈ ಇದೆಯಲ್ವಾ ಬೋಟು, ನೋಡಿ ಅಲ್ಲಿ ಇದೇನಿದೆಯಲ್ವಾ, ಇನ್ ಕೇಸ್ ಏನಾದರೂ ದೊಡ್ಡ ಬೋಟ್ ಏನಾದರೂ ಹೋಗ್ಬೇಕಂದ್ರೆ ಈ ಬ್ರಿಡ್ಜು ಓಪನ್ ಅಪ್ ಆಗುತ್ತೆ. ಸೊ ದಟ್ ದ ಬೋಟ್ ಕ್ಯಾನ್ ಕ್ರಾಸ್. ಇದು ಕ್ರಾಸ್ ಮಾಡೋದಕ್ಕಂತ ಇದು ಮಾಡಿದ್ದಾರೆ, ಓಪನ್ ಆಗುತ್ತೆ ಅದು. ಆ್ಯಕ್ಚುಲಿ ಇವಾಗ ಕ್ಲೋಸ್ ಆಗಿದೆ, ರನ್ನಿಂಗಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೊಸದು ಕನ್ಸ್ಟ್ರಕ್ಷನ್ ಮಾಡ್ತಾನೇ ಇದ್ದಾರೆ ಇನ್ನು. ಬನ್ನಿ ಹೋಗ್ತಾ ಹಂಗೆ ಆಡ್ತಾ ಹೋಗೋಣ. ಪೊಲೀಸ್ ಅಂಕಲ್ಗೆ ಟಾಟಾ ಹೇಳಬೇಕು. ನನ್ನೇ ಗುರಾಯಿಸಿ ನೋಡ್ತಾ ಇದ್ದಾನೆ, ನೋಡ್ಬೋದು. ಸಖತ್. ಆ್ಯಕ್ಚುಲಿ ಇದೊಂದು ನಂದು ಡ್ರೀಮ್ ರೈಡು. ಆ್ಯಕ್ಚುಲಿ ಧನುಷ್ಕೋಡಿ ಒಂದು ಸತಿ ಆದರೂ ಏನು ಬೈಕಲ್ಲಿ ಹೋಗಬೇಕು ಅನ್ನೋದು. ಇನ್ಮೇಲೆ ನನ್ನ ಬಕೆಟ್ ಲಿಸ್ಟಲ್ಲಿರೋ ಎಲ್ಲ ಪ್ಲೇಸಸ್ಸೂ ವಿಸಿಟ್ ಮಾಡೋಕ್ಕೆ ಇಷ್ಟಪಡ್ತೀನಿ. ತುಂಬ ಇಷ್ಟಪಡ್ತೀನಿ ಎಲ್ಲ ಪ್ಲೇಸಸ್ಸು ವಿಸಿಟ್ ಮಾಡೋಕ್ಕೆ. ಹಾಗೆ ನಿಮಗೂ ತೋರಿಸ್ತೀನಿ ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಏನಿಲ್ಲ, ಜಸ್ಟ್ ನಿಮ್ಮ ಸಪೋರ್ಟ್ ಬೇಕಷ್ಟೇ. ಆದಷ್ಟು ನಿಮ್ಮ ಫ್ರೆಂಡ್ಸ್ ಆಗಲಿ, ಫ್ಯಾಮಿಲಿ ಆಗಲಿ, ಎಲ್ಲರ ಕೊಲೀಗ್ಸ್ಗಾಗಲಿ ಎಲ್ಲರಿಗೂ ಶೇರ್ ಮಾಡಿ ಬೆಳೆಸಿ ಅಂತ ಹೇಳ್ತೀನಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ವೀಡಿಯೋಸ್ ಎಲ್ಲ ಹೇಗೆ ಬರ್ತಿದೆ ಅಂತ ಅಂದ್ಬಿಟ್ಟು. ನನಗಂತೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಯಾಕಂದರೆ ದಿಸ್ ಇಸ್ ದ ಒನ್ ಆಫ್ ಮೈ
ಕಾಯ್ತಾ ಇದ್ದೆ ನಾನು ಆ್ಯಕ್ಚುಲಿ ಈ ಪ್ಲೇಸ್ಗೆ ಯಾವಾಗ ಹೋಗ್ತೀನಿ ಅಂತ ಅಂದ್ಬಿಟ್ಟು. ತುಂಬ ಖುಷಿ ಆಗ್ತಾಯಿದೆ, ಸಖತ್ ಖುಷಿ ಆಗ್ತಿದೆ ನನಗಂತೂ. ನಾನು ಸಚಿನ್ ಅವರು ತುಂಬ ಪ್ಲ್ಯಾನ್ಸ್ ಇಟ್ಕೊಂಡಿದ್ದೀವಿ, ಮುಂದೆ ರೈಡ್ ಮಾಡೋದಾಗಲಿ ಇದಾಗಲಿ, ರೈಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ತೀವಿ, ಆಗುತ್ತೆ. ತುಂಬ ಖುಷಿ ಆಯಿತು ಇನ್ನೂ ಪ್ಲೇಸಸ್ ಇವತ್ತು ನಾಳೆ ಇಲ್ಲೇ ಇರ್ತೀವಿ. ವಿ ಜಸ್ಟ್ ಎಕ್ಸ್ಪ್ಲೋರ್, ಎಂಜಾಯ್ ಮಾಡ್ಕೊತ ಹೋಗಬೇಕು ಅಷ್ಟೇ. ದೊಡ್ಡವ್ರು ಹೇಳಿದಾರಲ್ಲಪ್ಪ, ಕೋಶ ಓದಿ ನೋಡು, ದೇಶ ಸುತ್ತಿ ನೋಡು ಅಂತ. ಜಸ್ಟ್ ವಿ ಹ್ಯಾವ್ ಟು ಡೂ ದ್ಯಾಟ್. ಪೆಟ್ರೋಲು ಖಾಲಿ ಆಗಿಬಿಟ್ಟಿದೆ, ಪೆಟ್ರೋಲ್ ಹಾಕ್ಸೋಣ ಅಂತ. ಫುಲ್ ಡೆಡ್ ಆಗಿಬಿಟ್ಟಿದೆ. ಡೆಡ್ ಅಂತಲ್ಲ, ಬ್ಲಿಂಕ್ ಹೊಡಿತಿದೆ. ಇನ್ನೊಂದು 2 ಲೀಟರ್ಸ್ ಏನೋ ಇರ್ಬೋದು. ಇವ್ರು ಹಿಂಗೆ ಬರಬೇಕು, ಲೈನ್ಗೆ ಬರಬೇಕು. ನಾರ್ಮಲ್ ಇರುತ್ತಾ? ನಾರ್ಮಲ್ ಹಾಂ, ನಾರ್ಮಲ್ ಇದೆ. ಫ್ರೀ ಹಿಂದೆ ಬರಲ್ಲ ನೋಡಿ, ಬರಲ್ಲ. ಸ್ಟಾಪ್, ಬರಲ್ಲ. ಎಸ್, ಟ್ಯಾಂಕ್ ಫುಲ್ನಾ? ಟ್ಯಾಂಕ್ ಫುಲ್ ಅಲ್ಲ, ಫುಲ್ ಟ್ಯಾಂಕ್. ಇವಾಗ ನೋಡಿ. ಹಾಂ, ಎಸ್, ನಾರ್ಮಲ್ ಫುಲ್ ಟ್ಯಾಂಕ್ ಓಡಿಸ್ತಾ ಇದ್ದೀನಿ. ಸಚಿನ್ ಅವರು ಫುಲ್ ಟ್ಯಾಂಕ್ ಓಡಿಸ್ತಾ ಇದ್ದಾರೆ. ಅದು ಯಾವ್ದು ಹೇಳಿ? ಪವರ್ 95. ಎಸ್, ಇಂಕೊಂಚಂ ಫೈನ್. ಅವಳ್ದ ಫುಲ್ ಪನ್ನ. ನಾನು ಅದೇ ಅಂದ್ಕೊಂಡೆ 5 ಲೀಟ್ರಿಗೆಲ್ಲ ನಿಂತ್ಕೊಂಡ್ಬಿಡ್ತಾ ಅಂತ. ಫುಲ್ ಖಾಲಿ ಆಗಿಬಿಟ್ಟಿದೆ. போது. போடு, நான் இன்னும் கொஞ்சம் போடு. போங்க போ. 850. ಡನ್. ನಾನು ಹೇಳಿದ್ನಲ್ಲ 2 ಲೀಟ್ರ್, 2.5 ಲೀಟ್ರ್ ಇರುತ್ತೆ ಆ್ಯಕ್ಚುಲಿ. ಇದು ಫೋನ್ಪೇನಾ? ಮಿಕ್ಕಿದ್ದು ನೋಡಿ 8.25 ಲೀಟ್ರು. ಟೋಟಲ್ ಎಷ್ಟಾಯಿತು? 2.5 ಪ್ಲಸ್ 2.25, 8.25 ಅಂದರೆ ಆಯಿತು ಅರೌಂಡ್ 11 ಲೀಟರ್ಸ್. ಕರೆಕ್ಟಾಗಿ ಎಕ್ಸಾಕ್ಟ್ ಆಗಿದೆ. $850.24 ಹೆಂಗಾಗಿದೆ ಅಂದರೆ, ನಮ್ಮ ಬೈಕರ್ಸ್ ಗೊತ್ತಲ್ಲ, ಯಾವುದಕ್ಕೆ ದುಡ್ಡು ಹಾಕಿಲ್ಲ ಅಂದರೂ ಪರವಾಗಿಲ್ಲ, ಟ್ರಿಪ್ಪಿಗೆ ಮಾತ್ರ ದುಡ್ಡು ಹಾಕ್ತೀವಿ. ಆಯ್ತುನಾ? ಥ್ಯಾಂಕ್ ಯು. ಆಯಿತು. ಇದೆಯಲ್ವಾ ಒಂದು ರೀಲ್ಸಲ್ಲಿ $100 ಪೆಟ್ರೋಲ್ ಹಾಕ್ಸ್ಕೊಂಬಿಡೋದು, ಇಲ್ಲಿಂದ ಮಂಗ್ಳೂರಿಗೆ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ಕೊಳೋದು, ಇಲ್ಲಿಂದ ಮಂಗ್ಳೂರಿಗೆ ಹೊಡಿಯೋದು, ಅಲ್ಲೋಗಿ ಒಂದು ಟೀ ಕುಡಿಯೋದು, ವಾಪಸ್ ಬರೋದು, ಆ ಥರ. ನಾವು 2ನೇ ಸರ್ತಿ ಫುಲ್ ಟ್ಯಾಂಕ್ ಇದು. ಇಲ್ಲಿಲ್ಲ ರೀ, ನೋ ಎಂಟ್ರಿ ಅಂತ ಕೊಟ್ಟು, ಅಲ್ಲಿ ನೋ ರೈಟ್ ಅಂತ ಹಾಕಿದ್ದಾರೆ. ಅಣ್ಣ ಪೋ ಮುಡಿಯೋದ ಹೆಂಗೆ ಕೇಳೋದು ಅವ್ರನ್ನ? ರೈಟ್ ಇಲ್ಲ ಇರೋದು, ಅಲ್ಲಿ ನೋ ಎಂಟ್ರಿ ಇದೆ. ಆ್ಯಕ್ಚುಲಿ ಇಲ್ಲಿ ನೋ ಎಂಟ್ರಿ ಅಂತ ಹಾಕಿದ್ದಾರೆ. ನೋಡೋಣ ಬನ್ನಿ. ನೋ ಎಂಟ್ರಿ ಅಂತ ಹಾಕಿದ್ದಾರೆ ನೋಡಿ, ಇಲ್ಲಿ ಕಲ್ಯಾಣಿ. ಎಸ್, ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಇದೆ ರೀ ರೂಮ್ಗೆ? 700 ಮೀಟರ್ಸ್. 700 ಮೀಟರ್ಸ್ ಇದೆ. ಸುಮ್ಮನೆ ಹಂಗೆ. ಚಾನ್ಸೇ ಇಲ್ಲ. ಇವಾಗ ತಾನೇ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ತಿದ್ದೀವಲ್ಲ ರೀ. ಹೋಟೆಲ್ ರಾಮೇಶ್ವರನ್ ಗ್ರ್ಯಾಂಡ್ ಅಂತ ಸಚಿನ್ ಅವರೇ ಬುಕ್ ಮಾಡಿರೋದು. ಸಾಕಾಗಿರೋದು ಬುಕ್ ಮಾಡಿದ್ದಾರೆ.
ಪಾರ್ಕಿಂಗು ಚೆಕ್ ಮಾಡಬೇಕು, ಪಾರ್ಕಿಂಗ್ ಎಲ್ಲಿ ಅಂತ. ಅಲ್ಲಿಗೆ ಹೋಗ್ಬಿಡೋಣ ಬನ್ನಿ. ಪಾರ್ಕಿಂಗ್ ಹೆಂಗಣ್ಣ? ಬುಕ್ ಆಯ್ತು. ಹಾಂ ಹಾಂ ನೋ, ಆಲ್ರೆಡಿ ವಿ ಬುಕ್ ದ ರೂಮ್. ವಿ ಆಲ್ರೆಡಿ ಬುಕ್ಡ್ ಇಟ್. ಹೋಗಿ ಜಸ್ಟು ಚೆಕ್ ಇನ್ ಆಗಬೇಕು. ಒಳಗಡೆ ಹಾಕಿ ಅಂತ ಇದ್ದಾರೆ. ಒಳಗಡೆ ಹಾಕೋಣ. ಹಾಂ ಹೌದು. ಎಲ್ಲಿದೆ ಪಾರ್ಕಿಂಗು? ಇಲ್ಲೆಲ್ಲಿದೆ ಪಾರ್ಕಿಂಗು? ಹಾಂ ಏನಂತೆ? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ ನೋಡಿ. ಇಲ್ಲಿಂದ ಅಷ್ಟು ದೂರ ಎತ್ಕೊಂಡು ಹೋಗ್ಬೇಕು. ನಂದು ಬಿಡಿ ಒಂದೇ ಒಂದು ಬ್ಯಾಗು ಲಗೇಜ್ ಎತ್ಕೊಂಡು ಹೋಗ್ಬೋದು. ನಮ್ಮ ಸಚಿನ್ ಭಾಯ್ ಅವ್ರದ್ದು 2 ಪ್ಯಾನಿಯರ್ ಇದೆ. ಹಾಂ ನೋಡ್ಬೋದು, ತುಂಬ ಗ್ರ್ಯಾಂಡಾಗಿದೆ. ಗ್ರ್ಯಾಂಡ್ ರಾಮೇಶ್ವರಂ ಹೋಟೆಲ್ ಕೂಡ ಸಖತ್ತಾಗಿದೆ ಆ್ಯಕ್ಚುಲಿ. ನೋಡ್ಬೋದು ನೀವು, ಹಳೇದು. ಇಲ್ಲಿ ಫೋಟೋಸ್ ಎಲ್ಲ ಹಾಕಿದ್ದಾರೆ, ಎಲಿಫ್ಯಾಂಟದಾಗಿರ್ಬೋದು, ಆಮೇಲೆ ಟೆಂಪಲ್ದು. ಇದು ಜಲ್ಲಿಕಟ್ಟು ಅಂತಾರೆ ಆ್ಯಕ್ಚುಲಿ ಇವ್ರ ಕಡೆಯವರು. ಜಲ್ಲಿಕಟ್ಟು ಆಡೋದು. ಆಮೇಲೆ ಅದು ಕನ್ಯಾಕುಮಾರಿ ಭರತನಾಟ್ಯ ಮಾಡ್ತಿರೋದು. ಆಮೇಲೆ ಸಚಿನ್ ಅವರು ಅಲ್ಲಿ ಚೆಕ್ ಇನ್ ಮಾಡ್ತಿದ್ದಾರೆ. ಆಮೇಲೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದಾರೆ. ನೋಡ್ಬೋದು, ಸಕ್ಕತ್ತಾಗಿದೆ. ಒಳಗಡೆ ಹೋದ್ಮೇಲೆ ರೂಮ್ಸ್ ಎಲ್ಲ ಹೇಗಿದೆ ಅಂತೆಲ್ಲ ಹೇಳ್ತೀನಿ. ಅದ್ವಿ ಚೆಕ್ ಇನ್ ಆಗಿ ಫ್ರೆಶ್ ಅಪ್ ಆಗಿಬಿಟ್ಟು ಇವಾಗ ರಾಮೇಶ್ವರಂ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆದರೆ ಅಲ್ಲಿ ವೀಡಿಯೋ ಮಾಡೋಕ್ಕಾದರೆ ವೀಡಿಯೋ ಮಾಡಾಕ್ತೀವಿ. ಹಂಗೆ ಬರ್ತಲ್ಲ ಇದು ಏನು ಡಿನ್ನರ್ ಮಾಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ ಕೇಸ್ ಅಲ್ಲಿ ಒಳಗಡೆ ದೇವಸ್ಥಾನ ಏನಾದರೂ ತೋರಿಸೋ ಥರ ಇದ್ದರೆ ನಿಮ್ಗೆಲ್ಲರಿಗೂ ತೋರಿಸ್ತೀನಿ ಹೆಂಗಿರುತ್ತೆ ಏನು ಅಂತ ಅಂದ್ಬಿಟ್ಟು. ಆಮೇಲೆ ನಮ್ಮ ಜೊತೆ ಸಚಿನ್ ಅವರು ಇರ್ತಾರೆ, ಅವ್ರದ್ದು ಬ್ಲಾಗ್ ಇರುತ್ತೆ, ಸಚಿನ್ ಸದಾಶಿವ ಅಂತ ಅಂದ್ಬಿಟ್ಟು ಅವ್ರದ್ದು ಬ್ಲಾಗ್ ಚೆಕ್ಔಟ್ ಮಾಡಿ, ಸಪೋರ್ಟ್ ಮಾಡಿ. ಇದೇನಾ ಅಗ್ನಿತೀರ್ಥ? ಇದು ಹಾಂ, ಇದು ಓ ಏನು ಕಾಣಿಸಲ್ಲ ರೀ. ನೋಡಿ ಸಮುದ್ರ. ಬೆಳಿಗ್ಗೆ ಬರ್ಬೇಕು ರೀ ಇಲ್ಲಿಗೆಲ್ಲ. ರಾವಣನ ಕಥೆ ಎಲ್ಲ ಇಕ್ಕಿದ್ದಾರೆ. ಹಾಂ ರೂಮ್ಸ್ ₹300 ಓನ್ಲಿ. ವಾವ್, ಸಕ್ಕತ್ತಾಗಿದೆ ಟೆಂಪಲ್. ಇಲ್ಲೇ ಹಾಕಿ. ಇದೇ ನೋಡಿ ರಾಮೇಶ್ವರಂ ಟೆಂಪಲ್ಲು. ತೋರಿಸ್ತೀನಿ ನಿಮಗೆ ಹತ್ರ ಹೋಗಿ. ಕತ್ಲಿಂದ ಗೋಪುರ ಎಲ್ಲ ಕಾಣಿಸೋದಿಲ್ಲ ಅಂತ ಅಂದ್ಕೊತೀನಿ. ಇದೆ ಬಟ್ ಒಳಗಡೆ ಕ್ಯಾಮ್ರಾ ಎಲ್ಲ ಅಲೋ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ರಶ್ ಎಲ್ಲ ಏನೂ ಇಲ್ಲ ಅಂತ ಅನಿಸುತ್ತೆ. ಡೈರೆಕ್ಟಾಗಿ ಹೋಗ್ಬೋದು ಒಳಗಡೆ. ಅದು ತುಂಬ ಇದಾಗುತ್ತೆ. ಅದೇ ದೇವಸ್ಥಾನ. ನೋಡೋಣ ಅಲ್ಲಿ ಅಲೋ ಮಾಡ್ತಾರೋ ಇಲ್ವೋ ಕ್ಯಾಮ್ರಾ ಎಲ್ಲ. ಬನ್ನಿ.